ಕೆಲವೊಂದ್ ಕಡೆ ಅಸಮಾಧಾನವನ್ನು ನಿನ್ನೆ ಕೂಡ ಸತೀಶ್ ಅವರು ಕೂಡ ತೋರಿಸ್ಕೊಂಡ್ರು. ಯಾರು ಸತೀಶ್ ಅವರು ಕೂಡ ನಿನ್ನೆ ಏನು ಅವ್ರು ಕೂಡ ಹೇಳಿಕೊಟ್ರು. ಹಿರಿಯ ನಾಯಕರ ಒಂದು ಇದರಿಂದನೇ ನಮಗೆ ತಪ್ಪಿತ್ತು ಅಂತ ಹೇಳಿ ಅರವಿಂದ್ ನೋಡಿ, ಅವಕಾಶ ಇರುವುದು 34 ಜನ, ಇರು ಜಿಲ್ಲೆಗಳು 31, ಒಂದೊಂದು ಜಿಲ್ಲೆಗಳಿಗೆ 2, 3. ಇಲ್ಲಿ ಜಿಲ್ಲೆ ಅನ್ನೋದಕ್ಕಿಂತಲೂ ಸೋಷಿಯಲ್ ಇಂಜಿನಿಯರಿಂಗು ಕೂಡ ಮಾಡ್ತಾರೆ. ಸೋಷಿಯಲ್ ಇಂಜಿನಿಯರಿಂಗ್ ಮಾಡುವ ಹೊತ್ತಿನ ಕೆಲವೊಂದ್ಸರಿ ಅವಕಾಶಗಳು ವಂಚಿತ ಆಗುತ್ತೆ. ಬೇರೆ ಬೇರೆ ಹಂತದಲ್ಲಿ ಬೇರೆ ಅವಕಾಶಗಳು ಅವ್ರಿಗೆ ಒದಗಿಸಿಕೊಡುವಂಥದ್ದನ್ನು ಪಕ್ಷ ಮತ್ತು ಸರ್ಕಾರ ಅದನ್ನು ಮಾಡ್ತಾರೆ. ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇರ್ತದೆ, ಒಂದು 4 ದಿವಸ ಆದ್ಮೇಲೆ ಅದು ಕಡಿಮೆ ಆಗುತ್ತೆ. ಮಾಜಿ ಹೋದಾಗ ಒಂದು ವೈರಾಗ್ಯ ಬರ್ತೈತಲ್ಲ, ಹಂಗೆ ಸ್ವಲ್ಪ ತಪ್ಪಿದಾಗ ಸ್ವಲ್ಪ ಅಸಮಾಧಾನಗಳು ಬಂದಿರ್ತದೆ. 4-6 ದಿವಸದಲ್ಲಿ ಬಗೆಹರುತ್ತೆ. ಈಗ ಮೊನ್ನೆ ಕೆಲವೊಬ್ಬರು ಶಾಸಕರು ರಾಜೀನಾಮೆನ ಕೊಟ್ಟಿದ್ರು. ವಾಪಸ್ ಕ್ಷೇತ್ರಕ್ಕೆ ಹೋದ್ಮೇಲೆ ಅವರಿಗೆ ಮನವರಿಕೆ ಆಯ್ತು, ಬೇಡ ಮುಂದೆ ಮತ್ತೆ ಅವಕಾಶಗಳು ಸಿಗ್ತಾವ ಅನ್ನೋದು ಅವ್ರಿಗೆ ಅರಿವಾದ್ಮೇಲೆ ವಾಪಸ್ ತಗೊಂಡಿರ್ತಕ್ಕಂಥ ಸ್ವಲ್ಪ ದಿವಸ ಇರ್ತದೆ. ಎಲ್ಲಾ ಪಕ್ಷದಲ್ಲಿ ಇರ್ತಾರೆ, ಒಂದೇ ಪಕ್ಷದಲ್ಲ. ಅವರು ಅಸಮಾಧಾನ ಆಗೇ ಇಲ್ಲ. ಸಮಾಧಾನ ಮಾಡೋ ಪ್ರಶ್ನೆ ಇಲ್ಲಿ ಕೇಳ್ತಾ ಇರಿ ನೀವು. ಎಲ್ಲಾದ್ರೂ ಹೇಳಿಕೆ ಕೊಟ್ಟಿದ್ದಾರೆ? ಸ್ವಾಭಾವಿಕ. ಪಕ್ಷದ ನಾಯಕರ ಮೇಲೆ ಭೇಟಿ ಆಗ್ತಾರೆ, ಚರ್ಚೆ ಮಾಡ್ತಾರೆ, ಮುಂದಿನ ದಿನಮಾನಗಳಲ್ಲಿ ಯಾವ ತರ ಸರ್ಕಾರ ನಡ್ಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಚಿಂತನೆ ಮಾಡ್ತಾರೆ. ಈಗ ಎಚ್.ಕೆ. ಪಾಟೀಲ್ ಹಿರಿಯ ನಾಯಕರು ಅಸಮಾಧಾನ ಎಲ್ಲಿ ವ್ಯಕ್ತಪಡಿಸಿಲ್ಲಲ್ಲ. ನೀವೇ ಹೇಳ್ತಾ ಇದ್ದೀರಿ ಅಸಮಾಧಾನ ಯಾವ ತರ ಬಗೆಹರಿಸ್ತಾರೆ. ಅವರು ಅಸಮಾಧಾನ ವ್ಯಕ್ತಪಡಿಸಲ್ದಾಗ ಅಸಮಾಧಾನ ಪ್ರಶ್ನೆ ಇಲ್ಲ ಬರುತ್ತೆ. ಈಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದಾಗ ನಮ್ಮ 2 ತಿಂಗಳು ಖಾತೆ ಕೊಟ್ಟಿರ್ಲಿಲ್ಲ, ಗೊತ್ತಿರಲಿ. 2 ತಿಂಗಳವರೆಗೆ ಖಾತೆನೇ ಕೊಟ್ಟಿರ್ಲಿಲ್ಲ. ಆಮೇಲೆ ಕೊಟ್ಟಿರ್ತಕ್ಕಂಥ ಹಾಗೆ ಓಡಾಡ್ತಾ ಇದ್ವಿ. ಇವತ್ತು ಅಥವಾ ನಾ ಡಿಕ್ಲೇರ್ ಆಗಿ